ನೋಡ್ಬೋದು ಸ್ನೇಹಿತರೆ, ಪ್ರಕೃತಿ ಮಡಿಲೇನೆ ನಡ್ಕೊಂಡು ಹೋಗ್ತಿದ್ದಾರೆ. ಎಷ್ಟು ಸುಂದರವಾದಂತಹ ವ್ಯೂ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡ್ಬೋದು ಇಲ್ಲಿ ಈ ಬಂಡಾಜೆ ಫಾಲ್ಸ್ ನ ವ್ಯೂ ಪಾಯಿಂಟ್ ಅಲ್ಲಿ ನಾವಿದ್ದೇವೆ. ನೋಡ್ಬೋದು ಅಲ್ಲಿಂದ ಫಾಲ್ಸ್ ಕೆಳಗೆ ಧುಮ್ಕುತ್ತೆ. ಇಲ್ಲಿಂದ ಧೈರ್ಯ ಬೇಕು ನೋಡಿ. ಹಾಯ್ ಸಲ್ಮಲ್, ನಮಸ್ತೆ, ಅಸ್ಲಾಂ ವಲೈಕುಂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಟ್ರಾವೆಲ್ ಟಾಕ್ಸ್. ಪ್ರೀತಿಯ ಸ್ನೇಹಿತರೆ, ಇವತ್ತು ನಾವು ಬಂಡಾಜೆ ಟ್ರೆಕ್ಕಿಂಗ್ ಅನ್ನ ಮಾಡ್ಲಿಕ್ಕಿದ್ದೇವೆ. ಇಲ್ಲಿಗೆ ಹೇಗೆ ಹೋಗಬೇಕು, ಟಿಕೆಟ್ ಬುಕಿಂಗ್ ಮಾಡೋದು ಹೇಗೆ, ಜೀಪ್ ಹೋಗುತ್ತಾ, ನಮ್ಮದೇ ಕಾರ್ ಹೋಗುತ್ತಾ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ. ಕೊನೆವರೆಗೂ ವಿಡಿಯೋ ನೋಡಿ. ಗೈಡ್, ಅದೇ ರೀತಿ ಜೀಪ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಹಾಕಿರ್ತೇನೆ. ಬನ್ನಿ ಈಗ ಟ್ರೆಕ್ಕಿಂಗ್ ಅನ್ನ ಶುರು ಮಾಡೋಣ. ಈಗ ಸ್ಟೋನ್ ಜಿಮ್ ಇಂದ ಉಡುಪಿಯಿಂದ ನಾವು ಮಾಮೂಲಿ ಟ್ರೆಕ್ ಮಾಡ್ತಿದ್ದಾರೆ. ಹಾ ಗೈಸ್ ಇವತ್ತು ಬಣ್ಣಾಜಿ ಫಾಲ್ಸ್ ನ ಟ್ರೆಕ್ ಮಾಡ್ತಾ ಇದ್ದೀವಿ. ಇದು ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕು ಸುಂಗ್ಸಾಲೆಯಲ್ಲಿ ಇರೋದು. ಇದು 10+10 ಇರೋದು. ಇದು ಫಾಲ್ಸ್ ಬಂದ್ಬಿಟ್ಟು 200 ಫೀಟ್ ಇದು ಇರುತ್ತೆ. ಈಗ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಓಕೆ, ಮೂವ್ ಆಗೋಣಲ್ಲ? ಓಕೆ. ಸ್ನೇಹಿತರೆ, ನಮ್ಮ ಜೊತೆ ಫಾರೆಸ್ಟ್ ಬೀಚ್ ಆಫೀಸರ್ ನಾಗರಾಜ್ ಅವರು ಇದ್ದಾರೆ. ಸೊ ಬಂಡಾಜೆ ಟ್ರೆಕ್ಕಿಂಗ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಇದು ಕೊಪ್ಪ ಡಿವಿಷನ್ ಬರುತ್ತೆ. ಸಬ್ ಡಿವಿಷನ್ ಬಂದು ಬಾಳೆಹೊನ್ನೂರು, ಕಳಸ ರೇಂಜ್ ಬರುತ್ತೆ, ಜವಳಿ ಬೀಟ್ ಬರುತ್ತೆ. ಇದು ಬಂಡಾಜೆ ಫಾಲ್ಸು ಈ ಕಡೆ ಇದೆ. 9 ಕಿಲೋಮೀಟ್ರು ಒಂದು ಸೈಡ್ ಆಗುತ್ತೆ. ಒಂದು ಸೈಡಿಗೆ 9, ವಾಪಸ್ ಬರ್ತಾ 9, 18 ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಇಲ್ಲಿ ಏನಿದ್ರು ಟಿಕೆಟ್ ಆಗಲೇಬೇಕು. ಆನ್ಲೈನ್ ಟಿಕೆಟು ಅರಣ್ಯ ವಿಹಾರದಲ್ಲಿ ಟಿಕೆಟ್ ಆಗಬೇಕು. ಟಿಕೆಟ್ ಮಾಡ್ಕೊಂಬಂದು ಇಲ್ಲಿ ಎಂಟ್ರಿ ಇರುತ್ತೆ. ಎಂಟ್ರಿ ತೊಗೊತೀವಿ. ಆಮೇಲೆ ID ಕಾರ್ಡು, ಪ್ರತಿಯೊಬ್ಬರು ID ಕಾರ್ಡು ಅವ್ರವ್ರ ಐಡಿನೇ ತೊಗೊಂಬರ್ಬೇಕು. ಬೇರೆ ಐಡಿಯಲ್ಲಿ ಬರೋಂಗಿಲ್ಲ. ಅದನ್ನೆಲ್ಲ ಕ್ಲೀನಾಗಿ ಚೆಕ್ ಮಾಡಿ ನಾವು ಒಳಗೆ ಬಿಡ್ತೀವಿ. ಹೋಗ್ಬೇಕಾರೆ ಅವರು ಇಲ್ಲಿಂದ ಎಂಟ್ರಿ ತೊಗೊಂಡು ಎಲ್ಲ ಬ್ಯಾಗು ಎಲ್ಲ ಚೆಕ್ ಮಾಡ್ತೀವಿ. ಒಂದು ಹೋಗೋಕ್ಕೆ ಒಂದು 2 ಗಂಟೆ ಆಗುತ್ತೆ. ಮತ್ತು ಬರೋಕ್ಕೆ ಒಂದು 2-2.5 ಗಂಟೆ ತಗೊಳುತ್ತೆ. ಅವ್ರು ಯಾವ ಥರ ಟ್ರೆಕ್ಕಿಂಗ್ ಮಾಡ್ತಾರೋ, ಎಷ್ಟು ಫಾಸ್ಟಲ್ಲಿ ಹೋಗ್ತಾರೋ ಅಷ್ಟು ಫಾಸ್ಟಲ್ಲಿ ಹೋಗಿ ಬರ್ಬೋದು. ಅದು ಟಿಕೆಟ್ ಮಾತ್ರ ಕಂಪಲ್ಸರಿ ಇರಲೇಬೇಕು. ಮತ್ತು ಇಲ್ಲಿ ಕೆಲವ್ರು ಬಂದ್ಬಿಟ್ಟು ಒಳಂಬರ ಕಡೆ ಹೋಗ್ತಾರೆ, ಆ ಕಡೆ ಬೆಳ್ತಂಗಡಿ ಕಡೆ, ಆ ಕಡೆ ಎಲ್ಲ ಹೋಗಂಗಿಲ್ಲ. ಇದು ಚಿಕ್ಕಮಗಳೂರು ಡಿಸ್ಟಿಕ್ ಬಂದಿರುತ್ತೆ. ಚಿಕ್ಕಮಗಳೂರು ಡಿಸ್ಟಿಕ್ ಆಯ್ಕೆ ಮಾಡಿದಾಗ ಚಿಕ್ಕಮಗಳೂರು ಡಿಸ್ಟಿಕಲ್ಲೇ ಅವರು ಟಿಕೆಟ್ ತಗೊಂಡು ಇಲ್ಲಿ ಬರಬೇಕು. ಅವ್ರು ಮಂಗಳೂರು ಅಂತ ಆಯ್ಕೆ ಮಾಡಿದಾಗ ಅಲ್ಲಿ ಬೆಳ್ತಂಗಡಿ ಕಡೆ ಹೋಗುತ್ತದು. ಬೆಳಿಗ್ಗೆ 6ರಿಂದ 11 ಗಂಟೆ ತನಕ ಒಳಗೆ ಬಿಡ್ತೀವಿ. ಮತ್ತೆ ಸಂಜೆ 5 ಗಂಟೆ ಒಳಗೆ ವಾಪಸ್ ಬರ್ಬೇಕು. ಗೈಸ್, ನಾನ್ ನಿಮ್ಮ ಲೋಕಲ್ ಗೈಡ್ ಸಂತೋಷ ಅಂತ ಹೇಳಿ ಇವತ್ತು ನಾವು ಬಂಡಾಜಿ ಫಾಲ್ಸ್ ನ ಟ್ರೆಕ್ ಮಾಡ್ತಾ ಇದ್ದೀವಿ. ಇದು ಬಂಡಾಜಿ ಫಾಲ್ಸ್ ಬಂದ್ಬಿಟ್ಟು 200 ಫೀಟ್ ಇಂದ ಮೇಲಿಂದ ನೀರ್ ಬೀಳ್ತಾ ಇರುತ್ತೆ. ಓಕೆ, ನೋಡೋಣ. ಈಗ ಸ್ಟಾರ್ಟ್ ಆಗ್ತಾ ಇದ್ದೀವಿ. 9 o'clock ನಾವು ಸ್ಟಾರ್ಟ್ ಮಾಡಿದ್ವಿ. ಲೆಟ್ಸ್ ಮೂವ್. ಹೇಗೆ ನಾವು ಸ್ಟಾರ್ಟ್ ಆಗುತ್ತೆ, ಹೇಗೆ ನಾವು ಫಿನಿಶ್ ಮಾಡ್ತೀವಿ ಅಂತೇಳಿ ಒಳ್ಳೆ ಜೋಶ್, ಒಳ್ಳೆ ಎನರ್ಜಿ ಇದೆ. ಓಕೆ, ಜಸ್ಟ್ ಮೂವ್ ಆಗೋಣ. ಟ್ರೆಕ್ಕಿಂಗ್ ಶುರು ಆಗಿದೆ. ಸ್ವಲ್ಪ ನಡ್ಕೊಂಡು ಆದ್ಮೇಲೆ ಇಲ್ಲಿ ಕೋಟೆಗೆ ದಾರಿ ಅನ್ನುವಂಥ ಒಂದು ಫಲಕವಿದೆ. ಇದನ್ನ ನೋಡ್ಕೊಂಡು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಈಗ ಸ್ವಲ್ಪ ದೂರ ನಡ್ಕೊಂಡು ಬಂದಾದ್ಮೇಲೆ ಇಲ್ಲೊಂದು ಮರ ಅಡ್ಡ ಬಿದ್ದಿದೆ, ನೋಡ್ಬೋದು. ಈ ಕಡೆಯಿಂದ ಹಿಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿಂದ ನಡ್ಕೊಂಡ್ಬಂದು ಈಗ ಸ್ಟೆಪ್ ಥರ ಇದೆ, ಇದನ್ನು ಹತ್ಕೊಂಡು ಅಲ್ಲಿ ಮೇಲೆ ಹೋಗಬೇಕು. ಸಾಕಾಗ್ತಾ ಉಂಟು. ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದಾದ್ಮೇಲೆ ಅದ್ಭುತವಾದಂಥ ವ್ಯೂ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಮ್ಮ ಜೊತೆ ಇದ್ದಾರೆ ಸಂತೋಷ್ ಸರ್, ನಮ್ಮ ಗೈಡಾಗಿ. ಸರ್, ಇನ್ನೆಷ್ಟು ದೂರ ಇದೆ? ಇನ್ನು 6 ಕಿಲೋಮೀಟರ್ ಇದೆ. ನಾವು 1 ಕಿಲೋಮೀಟರ್ ರೀಚ್ ಆಗಿದ್ವಿ. 1 ಕಿಲೋಮೀಟರ್ ರೀಚ್ ಆದಮೇಲೆ ಇಂಥ ಅದ್ಭುತವಾದಂಥ ವ್ಯೂ. ಇನ್ನು ಮುಂದೆ ನಡಿಕೊಂಡು ಸುಂದರವಾದಂತಹ ಒಂದು ಹುಲ್ಲುಗಾವಲಿನ ಪ್ರದೇಶ ನೋಡಲಿಕ್ಕೆ ಸಿಗ್ತಾ ಇದೆ. ನೋಡ್ಬೋದು, ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಇನ್ನೂ ದೂರ ಇದೆ, ಇನ್ನೂ ನಡ್ಕೊಂಡು ಹೋಗೋಣ. ಇನ್ನು ಏನನ್ನು ನೋಡಲಿಕ್ಕೆ ಸಿಗ್ತದೆ ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ಈಗ ಸ್ವಲ್ಪ ದೂರ ನಡ್ಕೊಂಡು ಬಂದಾದಮೇಲೆ ಕಾಡಿನ ಒಳಭಾಗದಿಂದ ನಡ್ಕೊಂಡು ಹೋಗುವಂಥದ್ದು. ಇಲ್ಲಿ ಒಂದು ಕೀಟದ ಶಬ್ದ ನೋಡ್ಬೋದು ನೀವು. ಇದೊಂದು ಉದ್ದ ಕೇಳ್ತಾ ಇರುತ್ತೆ. ಬನ್ನಿ, ಇನ್ನು ಮುಂದೆ ನಡ್ಕೊಂಡು ಹೋಗೋಣ. ಇಲ್ಲಿಂದ ನಡ್ಕೊಂಡು ಬಂದಿದ್ದೇವೆ. ಹೀಗೆ ನಡ್ಕೊಂಡು ಅಲ್ಲಿವರೆಗೆ ಇನ್ನೂ ಹೋಗ್ಲಿಕ್ಕಿದೆ. ಅಲ್ಲಿ ನೋಡ್ಬೋದು ನೀವು, ಮೇಲೆ ನಡ್ಕೊಂಡು ಹೋಗ್ತಿದ್ದಾರಲ್ಲ, ನಾವಿನ್ನೂ ಅಲ್ಲಿ ಹೋಗಲಿಕ್ಕಿದೆ. ಇದು ಸ್ವಲ್ಪ ಏರಿದೆ, ಚೆನ್ನಾಗಾಗಿದೆ. ವೆದರ್ ಕೂಡ ಬಹಳಷ್ಟು ಚೆನ್ನಾಗಿದೆ. ಹೋಗೋಣ ಬನ್ನಿ. ಒಂದು ಏನಪ್ಪ ಅಂತ ಹೇಳಿದರೆ, ಜಾರುತ್ತೆ ಇತ್ತು ಸ್ವಲ್ಪ ನೆಲ, ನೋಡ್ಬೋದು ನೀವು. ಇನ್ನೂ ಮೇಲೆ ನಡ್ಕೊಂಡು ಹೋಗ್ಲಿಕ್ಕಿದೆ. ವಾತಾವರಣ ಭಾಳಷ್ಟು ಚೆನ್ನಾಗಿದೆ. ಮಳೆ ಬರ್ತಾ ಇದ್ದಿದ್ದರೆ ತುಂಬ ಕಷ್ಟ ಆಗ್ತಿತ್ತು ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, ಒಳ್ಳೆ ಜಾರುತ್ತೆ ಮಾತ್ರ. ನೋಡ್ಬೋದು ನೀವು, ಫಾಗ್ ಬರ್ತಾ ಇದೆ. ಇಲ್ಲಾಂದರೆ ನೋಡುವಾಗ ಒಂದು ನೇತ್ರಾವತಿ ಪೀಕ್ ನೋಡಿದಾಗೆ ಆಗುತ್ತೆ ನಮಗೆ. ನೋಡಿ, ಇದು ಎಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ದೀವಿ ನಾವು. ಅಲ್ಲಿ ನೋಡಿ, ಇನ್ನು ಇಲ್ಲಿವರೆಗೂ ಒಳ್ಳೆ ವ್ಯೂ ಕಾಣ್ತಾ ಇತ್ತು. ಈಗ ಫಾಗ್ ಬಂತು, ಫುಲ್ ಎಲ್ಲ ಮುಚ್ಚಿ ಹೋಗಿದೆ. ವೆದರ್ ಅಂತೂ ಭಾಳ ಚೆನ್ನಾಗಿದೆ.
ನೋಡ್ಬೋದು ಫಸ್ಟ್ ವ್ಯೂ ಪಾಯಿಂಟ್ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತೆ. ಫಾಗ್ ಇದೆ, ಏನು ಕಾಣ್ತಾ ಇಲ್ಲ. ಇಲ್ಲಿ ತನಕ ಒಳ್ಳೆ ಕಾಣ್ತಾ ಇತ್ತು, ಈಗ ಫಾಗ್ ಬಂದಿರೋದ್ರಿಂದ ಏನು ಕಾಣ್ತಾ ಇಲ್ಲ. ಇನ್ನು ಮತ್ತೆ ಇಲ್ಲಿ ಕೆಳಗೆ ನಡ್ಕೊಂಡು ಹೋಗಬೇಕು. ಆ ದಾರಿ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಇದೆ. ಗೈಡ್ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಸ್ವಲ್ಪ ಬಿಸಿಲು ಬಂತು, ನೀವಲ್ಲಿ ನೋಡ್ಬೋದು ಯಾವ ಥರ ವ್ಯೂ ಕಾಣ್ತಾ ಇದೆ ನೋಡಿ. ಫಾಗ್ ತುಂಬ ಆಗಿದೆ, ಇಲ್ಲಿ ಎದುರಿರೋರು ಯಾರು ಕಾಣ್ತಾ ಇಲ್ಲ ನೋಡಿ. ಏನಾದ್ರು ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಸಿಂಹ ಗರ್ಜನೆ ವ್ಯೂ ಪಾಯಿಂಟ್ ಅಂತ. ಈ ಮುಖ ಎಲ್ಲ ಸಿಂಹದ ಥರ ಕಾಣುತ್ತೆ. ಈ ಫಾಗ್ ಇರೋದ್ರಿಂದ ಚೆನ್ನಾಗಿ ಕಾಣ್ತಾ ಇಲ್ಲ. ನೋಡ್ಬೋದು ವ್ಯೂ ಯಾವ ಥರ ಅಂತ ಹೇಳಿದ್ರೆ, ಫಾಗ್ ಬರ್ತಾ ಇದೆ, ಫಾಗ್ ಹೋಗ್ತಾ ಇದೆ, ಒಂಥರ ಇದೇ ಥರ ಇರುತ್ತೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಮಣ್ಣಿರೋದ್ರಿಂದ ತುಂಬ ಅಂದರೆ ತುಂಬ ಜಾರುತ್ತೆ, ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಅದು ಒಂದು ಕ್ಷಣಕ್ಕೆ ಇರುವಂತಹ ಫಾಗು ವ್ಯೂ ಮತ್ತೊಂದು ಕ್ಷಣಕ್ಕೆ ಇರುವುದಿಲ್ಲ, ಅದು ಇಲ್ಲಿಯ ವಿಶೇಷ. ಭಾಳಷ್ಟು ಸುಂದರವಾದಂಥ ವಾತಾವರಣ ಕೂಡ ಇದೆ. ಮಳೆ ಸ್ವಲ್ಪ ಕಡಿಮೆ ಇದೆ, ಬರ್ತಾನೆ ಇಲ್ಲ. ಮಳೆ ಬಂದರೆ ತುಂಬ ಕಷ್ಟ ಆಗ್ತಿತ್ತು ಅಂತ ನನಗೆ ಅನಿಸ್ತದೆ. ನೋಡೋಣ ಬನ್ನಿ, ನಿಮ್ಮ ಮೇಲೆ ಹೋಗ್ತಾ ಇದ್ದೀನಿ. ಫಾಗ್ ಪುನಃ ಬಂತು. ಮೊಬೈಲ್ ತೆಗುವಾಗ ಫಾಗ್ ಬರುತ್ತೆ, ಮೊಬೈಲ್ ಇಡುವಾಗ ಫಾಗ್ ಹೋಗುತ್ತೆ. ಒಂದು ಒಳ್ಳೆ ನೋಟ ಸಿಗುತ್ತೆ ನೋಡಲಿಕ್ಕೆ. ಅಲ್ಲಿ ನೋಡಿ ಮುಂದೆ ಹೋಗ್ತಾ ಇದ್ದಾರೆ, ಮುಂದೆ ನಿತೇಶ್ ಇದ್ದಾರೆ, ಆ ಕಡೆಯಿಂದ ನೋಡ್ಬೋದು ನೀವು. ವ್ಯೂ ಕಾಣ್ತಾ ಇಲ್ಲ ಇದರಲ್ಲಿ. ಗಾಯ್ಸ್, ಈಗ ನಾವು ಟೋಪಿ ಬೆಟ್ಟ ಅಂತ ಇದಕ್ಕೆ ಕರೀತಾರೆ. ಸೊ ಥರ್ಡ್ ವ್ಯೂ ಪಾಯಿಂಟು. ಫಸ್ಟ್ ಇದು ಸನ್ಸೆಟ್ ಪಾಯಿಂಟ್ ಸಿಗುತ್ತೆ, ಸೆಕೆಂಡು ಸಿಂಹ ಗರ್ಜನೆ ಅಂತೇಳಿ ಇನ್ನೊಂದು ಪಾಯಿಂಟ್ ಸಿಗುತ್ತೆ, ಇನ್ನೊಂದು ಇದು ಟೋಪಿ ಬೆಟ್ಟ ಅಂತೇಳಿ ಇನ್ನೊಂದು ಸ್ವಲ್ಪ ದೂರ ಇದೆ ನೋಡಿ. ಫುಲ್ ಇವತ್ತು ಫಾಗ್ ಮಿಸ್ಟ್ ತುಂಬ್ಕೊಂಡಿದೆ, ಅದು ಸಖತ್ತಾಗಿದೆ. ಗ್ರಾಸ್ ಲ್ಯಾಂಡ್ ಫಾರೆಸ್ಟ್ ನೋಡಿ, ತುಂಬ ಎವರ್ ಗ್ರೀನ್ ಆಗಿದೆ. ಈಗ ನಾವು 5 ಕಿಲೋಮೀಟ್ರ್ ಬಂದಿದ್ದೀವಿ. ರಸೂಲ್ ಬಾಯ್, ಹೌ ಫೀಲ್? ಸೂಪರ್. ಕಂಟಿನ್ಯೂ ಇವರು 5 ಟ್ರಕ್ ಈಗ ಮುಗಿಸಿದ್ದಾರೆ, 5 ಸೇರಿದ್ರೆ. ಇವರು ಉಡುಪಿಯಿಂದ ಬಂದಿರ್ತಾರೆ, ತುಂಬ ಸಖತ್ತಾಗಿ ಟ್ರಕ್ ಮಾಡ್ತಾ ಇದ್ದಾರೆ. ಒಳ್ಳೆ ಎನರ್ಜಿಟಿಕ್ ಇದೆ. ಥ್ಯಾಂಕ್ ಯು. ನೋಡ್ಬೋದು ಸ್ನೇಹಿತರೆ, ಸಂತೋಷ್ ಅಣ್ಣ ಹೇಗೆ ಫಾಗ್ ಎಲ್ಲ? ಸೂಪರ್ ಇದೆ ಸರ್, ಒಳ್ಳೆ ವೆದರ್ ಇದೆ. ಸ್ವಲ್ಪ ಬಿಸಿಲು ಬಂದಿರೋ ತುಂಬ ಚೆನ್ನಾಗಿರ್ತಿತ್ತು. ಈಗ ನಾವು 5 ಕಿಲೋಮೀಟ್ರ್ ಒಳ್ಳೆ ಸಖತ್ತಾಗಿ ಟ್ರಕ್ ಮಾಡ್ತಾ ಇದ್ದಾರೆ. ಇನ್ನು 2 ಕಿಲೋಮೀಟ್ರ್ ಇದೆ. ಇನ್ನು 2 ಕಿಲೋಮೀಟ್ರ್ ಇದೆ ಅಲ್ಲ? ಇನ್ನು 2 ಕಿಲೋಮೀಟ್ರ್ ಇದೆ ಸರ್. ಓಕೆ ಸ್ನೇಹಿತರೆ, ನೋಡ್ಬೋದು ಸಂತೋಷ್ ಅಣ್ಣ ಹಿಂದೆ ಇದ್ದಾರೆ, ಒಂದು ಒಳ್ಳೆ ಗೈಡ್ ಮಾಡ್ತಿದ್ದಾರೆ ನಮಗೆ. ಕಳೆದ ಬಾರಿ ಕುರಿಂಜಾಲಲ್ಲಿ ನೋಡಿದ್ರಿ, ಈಗ ನಮ್ಮ ಅದೃಷ್ಟ ಅಂತ ಹೇಳ್ಬೋದು, ನಮ್ಮ ಜೊತೆ ಇವತ್ತು ಬಂದಿದ್ದಾರೆ. ಎಲ್ಲ ಟ್ರೆಕ್ಕಿಂಗನ್ನು ಕ್ಯಾನ್ಸಲ್ ಮಾಡಿ ನಮಗೋಸ್ಕರ ಅಂತ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅಣ್ಣ. ವೆಲ್ಕಮ್ ಸರ್. ಈಗ ತುಂಬ ಧನ್ಯವಾದ. ಇವ್ರ ಜೊತೆ ಟ್ರೆಕ್ಕಿಂಗ್ ಮಾಡೋದೇ ತುಂಬ ಖುಷಿ. ಯಾಕೆ ಹೇಳಿದ್ರೆ ನೀವು ಹಿಂದೆಗಡೆ ಎಲ್ಲ ವ್ಲಾಗೆಲ್ಲ ನೋಡಿರ್ಬೋದು. ಇವ್ರು ಮಾತಾಡೋದು, ಎಕ್ಸ್ಪ್ಲೇನ್ ಮಾಡುವ ರೀತಿ ನಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಗೈಸ್ ನೋಡಿ, ಈ ಟೊಪ್ಪಿ ಬೆಟ್ಟದ ಹತ್ರ ಕೆಳಗೆ ಒಂದು ವ್ಯೂ ಪಾಯಿಂಟ್ ಇದೆ. ನೋಡಿ, ಇದು ವೆಸ್ಟರ್ನ್ ಘಾಟ್ಸು. ನೋಡಿ ಸೂಪರ್ ಆಗಿದೆ. ಫಾಗ್ ಒಳ್ಳೆ ಮಿಸ್ಟ್ ಒಳ್ಳೆ ಮೂವ್ ಆಗ್ತಾ ಇದೆ ನೋಡಿ. ವೆದರ್ ಸಖತ್ತಾಗಿದೆ ನೋಡಿ. ಇವತ್ತು ಸಂಡೇ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಇದೆ ಇಲ್ಲಿ ಬಂಡಾಜಿಲಿ. ಹಾಗೆ ನಮ್ಮ ಲೋಕಲ್ ಗೈಡ್ ಪುನೀತ್ ಅವರು ಇದ್ದಾರೆ. ಪುನೀತ್ ಅಣ್ಣ, ಹೇಗಿದೆ ಇವತ್ತು ನಿಮ್ಮ ಕ್ರೌಡು? ಎಲ್ಲ ಚೆನ್ನಾಗಿ ಟ್ರಕ್ ಮಾಡ್ತಿದ್ದಾರಾ? ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲರೂ. ಹೇಗೆ ಅನಿಸುತ್ತೆ ನಮ್ಮೊಟ್ಟಿಗೆ ನೀವು ಬಂದು? ಖುಷಿ ಆಗ್ತಿದೆ. ಇದಕ್ಕೆ ಟೊಪ್ಪಿ ಬೆಟ್ಟ ಅಂತ ಕರೀತಾರಾ? ಹೌದು, ಇಲ್ಲಿಗೆ ಟೋಪಿ ಬೆಟ್ಟ ಅಂತ ವ್ಯೂ ಪಾಯಿಂಟ್ ಅಂತ ಹೆಸರುವಾಸಾಗಿದೆ. ತೋರಿಸಿ ನೇಚರ್ನೆಲ್ಲ. ಓಕೆ, ಇವರು ನಮ್ಮ ಲೋಕಲ್ ಗೈಡ್ ಪುನೀತ್ ಅಂತೇಳಿ ನನ್ನ ಜೊತೆ ಇವತ್ತು ಟ್ರಕ್ ಗೈಡ್ ಆಗಿನೂ ಮಾಡ್ತಾ ಇದ್ದಾರೆ. ಹಾಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನೋಡ್ಬೋದು ಸ್ನೇಹಿತರೆ, ಪ್ರಕೃತಿ ಮಡಿಲೇನೆ ನಡ್ಕೊಂಡು ಹೋಗ್ತಿದ್ದಾರೆ. ನೋಡ್ಲಿಕ್ಕೆ ಇಷ್ಟು ಖುಷಿ ಆಗ್ತಾ ಇದೆ. ಎಷ್ಟು ಸುಂದರವಾದಂತಹ ವ್ಯೂ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡ್ಬೋದು ಇಲ್ಲಿ ನೋಡಿ, ಸಖತ್ತಾಗಿದೆ. ಕೊನೆಯ ಒಂದು 2 ಕಿಲೋಮೀಟ್ರ್ ಇದೆಯಲ್ಲ, ಈ ಥರ ಕಲ್ಲಿನ ಮೇಲೆ ನಡ್ಕೊಂಡು ಬರಬೇಕು. ಕಾಲೆಲ್ಲ ಬ್ರೇಕ್ ಹಾಕಿ ಫುಲ್ ಡೌನ್ ಇದೆ, ತುಂಬ ಕಷ್ಟ ಆಗುತ್ತೆ. ಚೆನ್ನಾಗಿದೆ. ಆಮೇಲೆ ಟ್ರಕ್ಕಿಂಗ್ ಮಾಡೋಕ್ಕೆ ಬಂದಿದ್ದೀವಲ್ಲ, ಮತ್ತು ನೋಡೋಕ್ಕೆ ಬಂದಿದ್ದೀವಿ, ನಡಿಲೇಬೇಕಾಗುತ್ತೆ. ನೋಡಿ ಈ ಥರ ನಡ್ಕೊಂಡು ಹೋಗಬೇಕು. ಹಾಯ್ ಗಾಯ್ಸ್, ಈಗ ಓಲ್ಸ್ಟೀನ್ ಜಿಮ್ ಅವರು ಈಗ ಸ್ವಲ್ಪ ವಿಶ್ರಾಂತಿ ಪಡಿತಾ ಇದ್ದಾರೆ. 6 ಕಿಲೋಮೀಟರ್ ಬಂದಿದ್ದೀವಿ ಬಂಡಾಜಿ ಫಾಲ್ಸ್ಗೆ. ಇನ್ನು 1 ಕಿಲೋಮೀಟರ್ ಇದೆ. ಹೌ ಇಸ್ ದ ಜೋಶ್ ಗಾಯ್ಸ್? ಹೌ ಇಸ್ ದ ಜೋಶ್? ಎಲ್ಲ ಟುಸ್ಕಿ ಆಗಿ ಕೂತಿದ್ದಾರೆ. ಹಾಗೆ ನಮ್ಮ ಟ್ರಕ್ ಲೀಡರು ಸಹ ಅಷ್ಟೇ. ನೋಡಿ ಅವ್ರ ಮುಖ ಹೇಗೆ ಬರ್ಬೇಕಾದ್ರೆ ಹೇಗಿತ್ತು, ಈಗ ಹೇಗೆ ಆಗಿದ್ದಾರೆ ನೋಡಿ. ನನಗೆ ಫುಲ್ ಜೋಶ್ ಉಂಟು, ಅದರಲ್ಲಿ ಭಾವನೆಗೆ ಸೆಟ್ ಆಗ್ತಿಲ್ಲ. ಗೈಸ್, ಹಾಗೆ ನಮ್ಮೊಟ್ಟಿಗೆ 3 ಜನ ಇವತ್ತು ಮಿಂಗಲ್ ಆಗಿದ್ದಾರೆ. ಅವರು ಮೈಸೂರಿಂದ ಬಂದಿರ್ತಾರೆ. ಫಸ್ಟ್ ಟ್ರಕ್ ಆಗಿರುತ್ತೆ ನೋಡಿ. ಮೈಸೂರು ದಸರಾ ಟೈಮಲ್ಲಿ ಈಗ ಬಂಡಾಜಿ ಫಾಲ್ಸ್ ನ ಟ್ರಕ್ ಮಾಡ್ತಾರೆ. ಮ್ಯಾಮ್, ಹೌ ಯು ಫೀಲ್? ಹೇಗೆ ಅನಿಸ್ತಿದೆ ನಿಮಗೆ? ಇದು ನಿಮ್ಮ ಫಸ್ಟ್ ಟ್ರೆಕ್ಕಿಂಗ್? ಓಕೆ, ನೀವು ಹೇಗೆ ಚೂಸ್ ಮಾಡಿದ್ರಿ ಬಂಡಾಜಿ ಫಾಲ್ಸ್?
ಓಕೆ, ಒಳ್ಳೆ ಜೋಶ್ ಇದೆ, ಒಳ್ಳೆ ಎನರ್ಜೆಟಿಕ್ ಇದೆಲ್ಲ. ಹೇಗನ್ಸ್ತು ವೆದರ್ ನಿಮಗೆ? ಹಾ ಸರ್, ನಿಮಗೆ ಹೇಗೆ ಅನ್ಸ್ತಾ ಉಂಟು? ನಿಮ್ದು ಮೊದಲೇ ಟ್ರೆಕ್ಕಿಂಗ್ ಅಂತೆ, ಖುಷಿಯಾಗಿದೆ. ನೀವು 3 ಜನ ಮೈಸೂರಿಂದ ಬಂದಿದ್ದೀರಾ? ಹಾ, ಲೋಕಲ್. ನಿಮಗೆ ಹೇಗೆ ಅನ್ಸ್ತಿದೆ ಲೋಕಲ್ ಆಗಿ? ಫಸ್ಟ್ ನೀವು ಫ್ರೆಂಡ್ಸ್ ಒಟ್ಟಿಗೆ ಬರ್ತಾ ಇದ್ದೀರಲ್ಲ? ಮೈಸೂರಾ? ಓಕೆ, ಹೇಗೆ ಅನ್ಸ್ತಾ ಇದೆ ನಿಮ್ಗೆ? 6 ಕಿಲೋಮೀಟರ್ ಬಂದಿದೆ ಗೊತ್ತಾಗ್ತಿಲ್ಲಲ್ಲ? ಹಾ, ಇನ್ನು 1 ಕಿಲೋಮೀಟರ್ ಇದೆ. ಸಾರಿ, 1 ಕಿಲೋಮೀಟರ್ ಅಲ್ಲ, 1/2 ಕಿಲೋಮೀಟರ್ ಇದೆ. ಹಾ ಸರ್, ಸರಿ ಮೂವ್ ಆಗೋಣ. ನಾವೀಗ ಮೂವ್ ಆಗೋಣ. ನಾವು ಸ್ನೇಹಿತರೆ ಕೊನೆಗೆ ಬಂಡಾಜೆ ಫಾಲ್ಸ್ಗೆ ಬಂದು ತಲುಪಿದ್ದೇವೆ. ನೋಡ್ಬೋದು ನೀವು, ನೋಡಿ ಬಂಡಾಜೆ ಫಾಲ್ಸ್ ಇದೆ. ಆ ಬಂಡಾಜೆ ಫಾಲ್ಸ್ ಇಲ್ಲಿಂದ ನೀರು ಹರಿದು ಇಲ್ಲಿಂದ ಕೆಳಗೆ ಹೋಗುತ್ತೆ. ಬನ್ನಿ, ಇನ್ನು ಸ್ವಲ್ಪ ದೂರದಲ್ಲಿದೆ, ನೋಡ್ಕೊಂಡು ಬರೋಣ. ಸ್ನೇಹಿತರೆ ಫೈನಲಿ ಆಗಿ ಬಂಡಾಜೆ ಫಾಲ್ಸ್ ನ ವ್ಯೂ ಪಾಯಿಂಟ್ ಅಲ್ಲಿ ನಾವಿದ್ದೇವೆ. ನೋಡ್ಬೋದು, ಅಲ್ಲಿಂದ ಫಾಲ್ಸ್ ಕೆಳಗೆ ಧುಮುಕುತ್ತೆ. ಇಲ್ಲಿಂದ ಧೈರ್ಯ ಬೇಕು ನೋಡ್ಬೇಕಂತ ಹೇಳಿದ್ರೆ. ಬನ್ನಿ ತೋರಿಸ್ತೇನೆ. ನೋಡಿದೆ, ಈ ತರ ವ್ಯೂ ಇದೆ. ಗೋರ್ಗರದಂತಹ ಬಂಡಾಜೆ ಫಾಲ್ಸ್ ಕೆಳಗೆ ಫಾಗ್ ಇರೋದ್ರಿಂದ ಏನು ಕಾಣ್ತಾ ಇಲ್ಲ. ನೋಡಿ, ಸ್ನೇಹಿತರೆ ನೋಡಿ ಯಾವ ತರ ಇದೆ ಅಂತ ವ್ಯೂ. ನೋಡಿ, ಫಾಲ್ಸು ನೀರು ಇಲ್ಲಿಂದ ಬಿದ್ದು ಈ ತರ ಕೆಳಗೆ 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 ನೋಡಿ ಎಷ್ಟು ಆಳ ಇದೆ ಅಂತ. ಸ್ವಲ್ಪ ಫಾಗ್ ಕ್ಲಿಯರ್ ಆಗ್ತಾ ಇದೆ ಈಗ. ನೋಡಿ ಸ್ನೇಹಿತರೆ, ನೋಡ್ಬೋದು ಅಲ್ಲಿಂದ ನೀರು ಬೀಳುತ್ತೆ. ನೋಡಿ ಬಂಡಾಜೆ ಫಾಲ್ಸ್. ಓ, ವ್ಯೂ ಈಗ ಕ್ಲಿಯರ್ ಆಯ್ತು. ಬಹಳಷ್ಟು ದೊಡ್ಡ ಆಳ ಇದೆ, ನೋಡ್ಬೋದು. ನೋಡಿ ನೋಡಿ ಎಷ್ಟು ಜನ ಇವತ್ತು ಟ್ರೆಕ್ಕಿಂಗ್ಗೆ ಬಂದಿದ್ದೀವಿ. ನಾವು ಬರ್ತಾ ಲಂಚ್ ಪಾರ್ಸೆಲ್ ಮಾಡಿ ತಂದಿದ್ವಿ. ನೋಡಿ, ಎಲ್ಲರೂ ಸ್ಟೀಲ್ ಬಾಕ್ಸಲ್ಲಿ ತಂದಿದ್ದಾರೆ, ಎಲ್ಲರೂ ಲಂಚ್ ಮಾಡ್ತಿದ್ದಾರೆ. ನಾನು ಮಾಡ್ತಿದ್ದೀನಿ. ನೋಡಿ, ಕಾಡಿನ ಮಧ್ಯದಲ್ಲಿ ಫಾಲ್ಸ್ನಲ್ಲಿ ಲಂಚ್ ಮಾಡುವಂಥ ಖುಷಿಯೇ ಬೇರೆ. ಸ್ನೇಹಿತರೆ, ನಾವೀಗ ಬಂಡಾಜೆ ಫಾಲ್ಸನ್ನು ನೋಡಿಕೊಂಡು ಈಗ ಪುನಃ ಮೇಲೆ ಹತ್ತುತ್ತಿದ್ದೇವೆ. ಬಳ್ಳಾಲರಾಯನ ದುರ್ಗನ ಫೋರ್ಟ್ ನೋಡ್ಲಿಕ್ಕಿದೆ. ಏನು ಹೇಳ್ತೀರಾ ಸಂತೋಷ್ ಅಣ್ಣ? ಹೌದು ಸರ್. ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಈಗ ನಾವು 5 ಕಿಲೋಮೀಟರ್ ಹೋದ ತಕ್ಷಣ ಸಿಕ್ಕೋದು ನೆಕ್ಸ್ಟ್ ಫೋರ್ಟ್. ಅದು ಸ್ವಲ್ಪ ಸ್ಟೋರೀಸ್ ಇದೆ. ಟಿಪ್ಪು ಆಡಳಿತ ಮಾಡಿರೋಂಥ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ ಈಗ ಅಲ್ಲಿ. ಓಕೆ, ಸರಿ. ಅದರ ಬಗ್ಗೆ ಮಾಹಿತಿ ಇದೆ ಅಂತೆ, ಅಲ್ಲಿ ಹೋಗೋಣ. ಏನು ಮಾಹಿತಿ ಅನ್ನೋದನ್ನು ಸಂತೋಷ್ ಸರ್ ಅವ್ರ ಬಾಯಿಲಲ್ಲಿ ಕೇಳೋಣ. ಈ ಟ್ರೆಕ್ಕಿಂಗಲ್ಲಿ ಫಾಲ್ಸಿಗೆ ಹೋಗೋದಕ್ಕಿಂತ ಫಾಲ್ಸಿಂದ ಮೇಲೆ ಹೋಗೋದು ತುಂಬ ಕಷ್ಟ ಇದೆ. ಕಷ್ಟ ಅಲ್ಲ, ಚಾಲೆಂಜಿಂಗ್ ಆಗಿದೆ. ಸಖತ್ತಿದೆ, ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಈಗ ಹೋಗೋಣ ಮೇಲೆ. ಮತ್ತೆ ಬಳ್ಳಾಲರಾಯ ದುರ್ಗ ಫೋರ್ಟ್ ಹೋಗ್ಲಿಕ್ಕಿದೆ. ಹೋಗೋಣ ಬನ್ನಿ. ಭಾರತ್ ಮಾತಾಗೆ, ಭಾರತ್ ಮಾತಾಗೆ. ತುಂಬ ಖುಷಿ ಆಗುತ್ತೆ ಗಾಯ್ಸ್. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ದೇಶಕ್ಕೆ ಜೈಕಾರ ಹಾಕೋದು ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ. ನೋಡಿ ವ್ಯೂ, ನೋಡಿ ವ್ಯೂ ಅಂತೂ ಸಖತ್ತಾಗಿದೆ, ಖುಷಿ ಆಗ್ತಾಯಿದೆ. ಸ್ನೇಹಿತರೆ, ಬಂಡಾಜೆ ಟ್ರೆಕ್ ಬಹಳ ಸುಂದರವಾದಂಥ ಟ್ರೆಕ್. ಅದರ ಮಧ್ಯದಲ್ಲಿ ನಾವು ಪ್ರವಾಸಿಗರು, ಚಾರಣಿಗರು ಈ ಥರ ಪ್ಲಾಸ್ಟಿಕ್ಕನ್ನು ಹಾಕೋದು ಬಹಳಷ್ಟು ತಪ್ಪು ಅನ್ನುವಂಥದ್ದು. ಬಹಳಷ್ಟು ಕಠಿಣವಾದ ನಿಯಮ ಇದ್ದರೂ ಕೂಡ ನಾವು ಜವಾಬ್ದಾರಿ ಇಲ್ಲದಾಗೆ ಪ್ಲಾಸ್ಟಿಕ್ಗಳನ್ನು ತಂದು ಬಿಸಾಡ್ತಿದ್ದೇವೆ. ಸೊ ಇದು ಸ್ವಲ್ಪ ನೀವು ಜವಾಬ್ದಾರಿಯನ್ನು ವರ್ತಿಸಬೇಕಾಗ್ತದೆ. ಸ್ನೇಹಿತರೆ, ಈಗ ಬಳ್ಳಾಲರಾಯ ದುರ್ಗ ಫೋರ್ಟ್ಗೆ ಬಂದಿದ್ದೇವೆ. ನೋಡ್ಬೋದು, ಇದು ಒಂದು ಕೋಟೆ ಒಂದು ಭಾಗ. ಇಲ್ಲಿಂದ ಒಳಗೆ ಹೋಗಬೇಕು. ಟಿಪ್ಪು ಆಡಳಿತ ಕೂಡ ಇಲ್ಲಿತ್ತು, ಅಂದರೆ ಟಿಪ್ಪು ಸುಲ್ತಾನ್ರವರ ಆಡಳಿತ ಕೂಡ ಇಲ್ಲಿತ್ತು. ಬನ್ನಿ ಈಗ ರಾಜ ಅರಮನೆತನದ ನಾವು ಕೋಟೆಗೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನಾವು ಈಗ ಬಳ್ಳಾಲರಾಯ ದುರ್ಗ ಫೋರ್ಟ್ನ ಮೇಲ್ಭಾಗದಿಂದ ವ್ಯೂವನ್ನು ನೋಡ್ತಾ ಇದ್ದೀವಿ. ನೋಡ್ಬೋದು ಅಲ್ಲಿ ಕೋಟೆ ಎಲ್ಲ ನಮ್ಮ ಸೈನಿಕರಲ್ಲಿದ್ದಾರೆ, ಯುದ್ಧಕ್ಕೆ ಬಂದಿದ್ದಾರೆ. ನೋಡಿ 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 ಟಿಂಕಲ್ ಟಿಂಕಲ್ ಲಿಟಲ್ ಸ್ಟಾರ್, ಟಿಂಕಲ್ ಟಿಂಕಲ್ ಲಿಟಲ್ ಸ್ಟಾರ್, ಟಿಂಕಲ್ ಟಿಂಕಲ್ ಲಿಟಲ್ ಸ್ಟಾರ್, ಜಿಲಿಬಿಲಿ ಜಿಲಿಬಿಲಿ ಜುಂಬಲಕ, ಜಿಲಿಬಿಲಿ ಜಿಲಿಬಿಲಿ ಜುಂಬಲಕ, ಜಿಲಿಬಿಲಿ ಜಿಲಿಬಿಲಿ ಜುಂಬಲಕ. ಗಾಯ್ಸ್, ಈಗ ಸ್ಟೋನ್ ಜಿಮ್ ಟೀಮು ಉಡುಪಿಯಿಂದ ಇವತ್ತು ಬಂಡಾಜೆ ಫಾಲ್ಸ್ ಟ್ರೆಕ್ ಮಾಡಿ ಆನ್ ದ ವಯ ಬರ್ಬೇಕಾದ್ರೆ ಟಿಪ್ಪು ಸುಲ್ತಾನ್ ಆಡಳಿತ ಮಾಡಿದಂಥ ಕೋಟೆಗೆ ನಾವು ಬಂದಿದ್ದೀವಿ. ಇದು ನೋಡಿ ಸುತ್ತಮುತ್ತ ಇದು ಟಿಪ್ಪು ಆಡಳಿತ ಮಾಡಿದ ಕೋಟೆ. ಇದು ಹೇಗೆ ಅನಿಸ್ತಿದೆ ಗಾಯ್ಸ್ ನಿಮಗೆಲ್ಲ? ಈಗ ಇದಾದ್ರ ನಂತರ ನಾವೀಗ ರಾಣಿಜರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲ ರಾಣಿಗಳು ಹೋಗಿ ಸುಸೈಡ್ ಮಾಡಿದಕ್ಕೆ ರಾಣಿಜರಿ ಅಂತ ಹೇಳಿ ಅದಕ್ಕೆ ಕರೆಯಲ್ಪಟ್ಟಲಾಗಿದೆ.
ಈಗ ಗಾಯ್ಸ್ ನಾವು ರಾಣಿಚೇರಿಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಹೋಗೋಣ ಗಾಯ್ಸ್. How is that Josh? How is that Josh? Yes, okay. ಸ್ನೇಹಿತರೆ, ಈಗ ನಾವು ಬಳ್ಳಾಲ ರಾಯನ ದುರ್ಗನ ಫೋರ್ಟನ್ನು ನೋಡಿಕೊಂಡು ಅದರ ಸ್ವಲ್ಪ ಇತಿಹಾಸವನ್ನು ತಿಳ್ಕೊಂಡು ಕೆಳಗೆ ಬಂಡಾಜೆ ಫಾಲ್ಸ್ನ ಪ್ರವೇಶ ದ್ವಾರದ ಹತ್ರ ಹೋಗ್ತಾ ಇದ್ದೇವೆ. ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ವಿಷಯಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಪರಿಶುದ್ಧವಾದಂತಹ ನೀರನ್ನು ನಾವು ಕುಡಿಲಿಕ್ಕೆ ಬರ್ತಾ ಇದ್ದೀವಿ. ಸ್ನೇಹಿತರೆ, ನಾವೀಗ ರಾಣಿಜೇರಿ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಬಂದಿದ್ದೇವೆ. ಬಂಡಾಜೆ ಟ್ರೆಕ್ನ ಆರಂಭದಲ್ಲಿ ಸಿಗುವಂಥದ್ದು ನೋಡಿ, ರಾಣಿ ಅಲ್ಲಿಂದ ಹಾರಿ ಸಾಯೋದಕ್ಕೆ ರಾಣಿಜೇರಿ ಅಂತ ಹೆಸರು ಬಂದಿರುವಂಥದ್ದು. ಇಲ್ಲಿ ನೋಡ್ಬೋದು ಚಿಕ್ಕಮಗಳೂರು ಜಿಲ್ಲೆ, ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ, ಈ ಕಡೆ ಹೋದರೆ ನಮ್ಮದು ಬಂಡಾಜೆ ಫಾಲ್ಸ್ಗೆ ಹೋಗುವಂಥ ದಾರಿ, ಅಲ್ಲಿ ಕಡೆಗಡೆ ಚೆಕ್ ಪೋಸ್ಟ್ ಇದೆ, ಈ ಕಡೆಯಿಂದ ಮೇಲೆ ಹೋದರೆ ದಾರಿ ಇದೆ, ಅಲ್ಲಿ ಕೋಟೆ ಇದೆ, ಆ ಕಡೆ ಚಾರ್ಮಾಡಿ ಘಾಟಿ ನೋಡ್ಬೋದು. ಇದು ಫ್ರೀ ಆಯಿತಾ, ಇಲ್ಲಿ ಯಾವುದೇ ರೀತಿಯ ದುಡ್ಡು ಕೊಡಲಿಕ್ಕಿಲ್ಲ. ನೋಡಿ ಎಷ್ಟು ಜನ ಇದ್ದಾರೆ, ವ್ಯೂ ಅಂತೂ ಸಿಕ್ಕಾಪಟ್ಟೆ ಇದೆ ನೋಡಿ. ಸೊ ನೋಡಿ ವ್ಯೂ ಪಾಯಿಂಟಿಂದ ಅದ್ಭುತವಾದ ಸುಂದರ ನೋಟ. ಸ್ನೇಹಿತರೆ, ಇದು ರಾಣಿಜೇರಿ ವ್ಯೂ ಪಾಯಿಂಟ್. ಇದಕ್ಕೆ ಯಾವುದೇ ಎಂಟ್ರಿ ಟಿಕೆಟ್ ಇಲ್ಲ, ಫ್ರೀ. ಆರಾಮ್ಸಿ ಬಂದು ನೀವು ವ್ಯೂ ಪಾಯಿಂಟನ್ನು ನೋಡ್ಕೊಂಡು ಹೋಗ್ಬೋದು. ಬೆಳಿಗ್ಗೆ ಆದಷ್ಟು ಬೇಗ ಬನ್ನಿ. ಟ್ರೆಕ್ಕನ್ನು, ಬಂಡಾಜೆ ಟ್ರೆಕ್ಕನ್ನು, ಅದೇ ರೀತಿ ಬಳ್ಳಾರಾಯನ ದುರ್ಗ ಫೋರ್ಟನ್ನು ಮುಗಿಸ್ಕೊಳ್ಳಿ. ಉತ್ತಮವಾದಂಥ ಟ್ರೆಕ್. ಸ್ವಲ್ಪ ಹಾರ್ಡ್ ಇದೆ ಅಂತ ಹೇಳಿದರೆ, ಡೌನ್ ಮತ್ತು ಅಪ್ ಇರೋದ್ರಿಂದ ನಾನು ಕಷ್ಟ ಅಂತ ಅನಿಸಲ್ಲ. ಚಾಲೆಂಜಿಂಗ್ ಆಗಿದೆ, ಭಾಳಷ್ಟು ಅದ್ಭುತವಾಗಿದೆ. ನೀವೆಲ್ಲರೂ ಮಾಡಿ, ಭಾಳಷ್ಟು ಖುಷಿಯನ್ನು ನೀಡುತ್ತೆ. ಅದೇ ರೀತಿ ನೀವು ಹಾರ್ಡ್ ಕಾಪಿ, ಅದೇ ರೀತಿ ಅದರ ಜೊತೆಗೆ ಸಾಫ್ಟ್ ಕಾಪಿ ಇದ್ರೂ ಆಗುತ್ತೆ. ಅದರ ಜೊತೆಗೆ ನಿಮ್ಮ ID ಕಾರ್ಡನ್ನು ತೊಗೊಂಡು ಬನ್ನಿ. ಪ್ಲಾಸ್ಟಿಕನ್ನು ತರಬೇಡಿ. ಚೆನ್ನಾಗಿದೆ ಟ್ರೆಕ್ಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತೇನೆ. ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ MRG ಸ್ಟೋರೀಸ್, ಅದೇ ರೀತಿ MRG ಎಕ್ಸ್ಪ್ಲೋರ್ಸನ್ನು ನೀವು ಫಾಲೋ ಮಾಡಿ. ಅದೇ ರೀತಿ ಏನೇ ಡೌಟ್ ಇದ್ದರೂ ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗಿ ರಿಪ್ಲೈ ಮಾಡುತ್ತೇನೆ. ಆದರೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್.